ರಾತ್ರಿಯಲ್ಲಿ ಸ್ಮರಣೆ ಮಾಡಿಕೊಂಡು ಮೊಸರಿಡೋದು ಮರಿಬೇಡಿ. ಅಶ್ವಿನಿ ನಕ್ಷತ್ರ ಅನುಗ್ರಹ ಸಿದ್ಧಿಯಾಗಲಿ, ನಿಮ್ಮೆಲ್ಲರ ಜೀವನ ಹೀಗೆ ಸುಖವಾಗಿರಲಿ ಅಂತ ಈ ಮುಖಾಂತರ ಹೇಳ್ತಾ ಮಂಗಳವನ್ನು ಹಾಡೋಣ. ಆ ಮಂಗಳವನ್ನು ಹಾಡೋಕ್ಕೆ ಮೊದಲು ಡಾಕ್ಟರ್ ರಾಧಾಕೃಷ್ಣ ಅವರನ್ನು ನೆನೆಸ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ಗುರುಗಳನ್ನು ಸ್ಮರಣೆ ಮಾಡ್ಕೊಳ್ಳಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ಗುರು ದಕ್ಷಿಣಾಮೂರ್ತಯೇ ನಮಃ. ಲೋಕವೆಲ್ಲ ಸುಭಿಕ್ಷವಾಗಿರಲಿ ಅಂತ ಸ್ಮರಣೆ ಮಾಡ್ಕೊತ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಇವತ್ತು ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ 24/7. ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಅಮಿತ್ ಪಾಳ್ಯ. ಇವತ್ತು ಶಿಕ್ಷಕರ ದಿನಾಚರಣೆ. ರಾಜ್ಯದ ಇಡೀ ಶಿಕ್ಷಕ ವೃಂದಕ್ಕೆ ಶುಭಾಶಯಗಳನ್ನು ತಿಳಿಸ್ತೀನಿ. ನಾನು ಮೊದಲಿಗೆ ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಶಿಕ್ಷಕರ ಬಗ್ಗೆ ಒಂದಷ್ಟು ಚರ್ಚೆ ಮಾಡಬೇಕು. ಶಿಕ್ಷಕರ ಜವಾಬ್ದಾರಿ ಬಹಳ ದೊಡ್ಡದು ಮತ್ತು ಈ ವ್ಯವಸ್ಥೆಯಲ್ಲಿ ಅವ್ರಿಗೆ ಬಹಳ ದೊಡ್ಡ ಸ್ಥಾನ. ಆ ಸ್ಥಾನ ಹಾಗೆ ಉಳ್ಕೊಂಡಿದೆಯಾ? ಶಿಕ್ಷಕರು ಮಕ್ಕಳನ್ನು ತಿದ್ದಿ ತೀಡೋ ತಮ್ಮ ಜವಾಬ್ದಾರಿಯಲ್ಲಿ ಎಷ್ಟು ಮಟ್ಟಿಗೆ ಆ ಜವಾಬ್ದಾರಿಯನ್ನು ಈಗ ನಿರ್ವಹಿಸ್ತಾ ಇದ್ದಾರೆ? ಹಿಂದಿನ ಶಿಕ್ಷಣ ಪದ್ಧತಿ ಮತ್ತು ಈಗಿನ ಶಿಕ್ಷಣ ಪದ್ಧತಿ, ಮಕ್ಕಳು, ಇವೆಲ್ಲದರ ಬಗ್ಗೆ ಮಾತಾಡೋಣ. ಶಿಕ್ಷಕರು ಹೆಚ್ಚು ಜವಾಬ್ದಾರಿ ಮತ್ತು ಅವರ ಅತ್ಯುತ್ತಮ ಸ್ಥಾನದ ಬಗ್ಗೆ ಯಾಕೆ ಮಾತಾಡ್ತೀವಿ ಅಂದರೆ, ಈ ಸಮಾಜದಲ್ಲಿ ಭವಿಷ್ಯದ ಪ್ರಜೆಗಳನ್ನು ರೂಪಿಸೋರು. ಚಿಕ್ಕ LKGಯಿಂದ ಆರಂಭವಾಗಿ ಉನ್ನತ ಪದವಿಯ ವ್ಯಾಸಂಗದವರೆಗೂ ಕೂಡ ಮಕ್ಕಳ ಬುದ್ಧಿಶಕ್ತಿಯನ್ನು ಅಳೆದು ಅವ್ರು ಏನೆಲ್ಲ ಅಭ್ಯಾಸ ಮಾಡಬೇಕು, ಹೇಗೆಲ್ಲ ಅಭ್ಯಾಸ ಮಾಡಬೇಕು ಅನ್ನೋದನ್ನು ಪೋಷಕರಿಗಿಂತ ಹೆಚ್ಚು ಜವಾಬ್ದಾರಿ ಶಿಕ್ಷಕರದಿರುತ್ತೆ. ಅಂದರೆ ಈ ದೇಶದ ಭವಿಷ್ಯದ ಪ್ರಜೆಗಳನ್ನು ರೂಪಿಸೋ ಜವಾಬ್ದಾರಿ ಶಿಕ್ಷಕರ ಮೇಲಿದೆ. ಹಾಗೆ ಶಿಕ್ಷಕರ ಜವಾಬ್ದಾರಿಯನ್ನು ಮಾತಾಡ್ತಾ, ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಕಲಿಕೆಯ ಸಂದರ್ಭದಲ್ಲಿ ದಂಡಿಸಬೇಕೋ ಬೇಡವೋ ಇದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಇತ್ತೀಚೆಗೆ ಶಿಕ್ಷಕರು ಮತ್ತು ಕಲಿಕೆಯ ಕ್ರಮದ ಬಗ್ಗೆ ಬಹಳ ದೊಡ್ಡ ಚರ್ಚೆಗಳಿದೆ. ಅನೇಕ ಬಾರಿ ನಮ್ಮ ಚಾನಲ್ನಲ್ಲೂ ಕೂಡ ನಿಮಗೆ ಅನೇಕ ಮಾಹಿತಿಗಳನ್ನು ನೀಡಿದ್ದೀವಿ, ಹೇಗೆಲ್ಲ ತಿರುವುಗಳನ್ನು ಪಡ್ಕೋತಾ ಇದೆ ಈಗಿನ ಶಿಕ್ಷಣ ವ್ಯವಸ್ಥೆ ಅನ್ನೋದನ್ನು. ಇದೆಲ್ಲದರ ಬಗ್ಗೆ ಮಾತಾಡೋಣ. ಗಣ್ಯ ಅತಿಥಿಗಳು ನನ್ನ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಇವತ್ತಿನ ಬಿಗ್ ಡಿಬೇಟ್ನಲ್ಲಿ. ನನ್ನ ಜೊತೆ ಇವತ್ತು ಬಿಗ್ ಡಿಬೇಟ್ನಲ್ಲಿ ಮಾತಾಡೋದಕ್ಕೆ ಗಣ್ಯ ಅತಿಥಿಗಳಿದ್ದಾರೆ. ಮೊದಲಿಗೆ ವಾಸುದೇವ್ ಶರ್ಮಾ ಅವರಿದ್ದಾರೆ. ಅವರು ಮಕ್ಕಳ ಹಕ್ಕುಗಾಗಿ ಹೋರಾಟ ಮಾಡ್ತಾ ಇರೋರು. ಅವ್ರದ್ದೊಂದು ಟ್ರಸ್ಟ್ ಇದೆ. ವಾಸುದೇವ್ ಶರ್ಮಾ ಸ್ಟುಡಿಯೋಗೆ ನಮ್ಮ ಸ್ವಾಗತ. ಹಾಗೆ ರವೀಂದ್ರ ಜೋಶಿ ನನ್ನ ಜೊತೆ ಇದ್ದಾರೆ. ಪ್ರತಿ ವರ್ಷ ಕೂಡ ಅವರು ಕೇಂದ್ರ ಜೋಗಿ ಬೇಸಿಗೆ ಶಿಬಿರವನ್ನು ಮಾಡ್ತಾರೆ ಮಕ್ಕಳಿಗೋಸ್ಕರ. ಸಾವಿರಾರು ಮಕ್ಕಳ ಜೊತೆ ಬೆರೀತಾರೆ. ಅವರ ಅನುಭವವನ್ನು ಕೂಡ ತಿಳ್ಕೊಳ್ಳೋಣ. ಜೋಶಿ ನಮ್ಮ ಸ್ಟುಡಿಯೋಗೆ ಸ್ವಾಗತ. ಹಾಗೆ ನನ್ನ ಜೊತೆ ಡಾಕ್ಟರ್ ಸಂಧ್ಯಾ ಇದ್ದಾರೆ. ಸಂಧ್ಯಾ ಅವರು ಕೂಡ ಸಹ ಶಿಕ್ಷಕಿ, ಜೊತೆಗೆ ಅವರು PhD ಕೂಡ ಮಾಡಿದ್ದಾರೆ ಈ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ. ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಸಂಧ್ಯಾ ಅವರ ಸ್ಟುಡಿಯೋಗೆ ಸ್ವಾಗತ. ಸುಧಾ ಬರ್ಗೂರು ಕೂಡ ನನ್ನ ಜೊತೆ ಇದ್ದಾರೆ. ಸುಧಾ ಬರ್ಗೂರು ಕೂಡ 16 ವರ್ಷಗಳ ಕಾಲ ಶಿಕ್ಷಕಿಯಾಗಿದ್ದವರು. ಬರ್ಗೂರು ನಮ್ಮ ಕಾರ್ಯಕ್ರಮ ಸ್ವಾಗತ. ಡಾಕ್ಟರ್ ಪಾಲಾಕ್ಷ ನಮ್ಮ ಜೊತೆ ಇದ್ದಾರೆ, ಮನೋವೈದ್ಯರು, ಹಿರಿಯ ಮನೋವೈದ್ಯರು. ಪಾಲಾಕ್ಷ ಅವರು ನಮ್ಮ ಸ್ಟುಡಿಯೋಗೆ ಸ್ವಾಗತ. ನಿಮ್ಮೆಲ್ಲರ ಜೊತೆನೂ ಕೂಡ ಮಾತಾಡ್ತೀನಿ. ಅದಕ್ಕೂ ಮೊದಲು ನಮ್ಮ ಇವತ್ತಿನ ಚರ್ಚೆ ಆರಂಭ ಮಾಡೋದಕ್ಕೆ ಮೊದಲು ಕೆಲವು ಗಣ್ಯರು ಕೂಡ ಮಾತಾಡಿದ್ದಾರೆ, ಅಂದರೆ ತಮ್ಮ ಹಿಂದಿನ ಅನುಭವಗಳನ್ನು ಮೆಲುಕು ಹಾಕೊಂಡಿದ್ದಾರೆ. ಜೊತೆಗೆ ಒಟ್ಟಾರೆ ನಮ್ಮ ಚರ್ಚೆಯ ಓಗ ಏನು ಅನ್ನೋದನ್ನು ನೋಡೋಣ ಈ ವರದಿಯಲ್ಲಿ.
ಒಂದಕ್ಷರ ಕಲಿಸಿದವರನ್ನು ಗುರು ಅನ್ನುತ್ತೇವೆ. ಕತ್ತಲಿಂದ ಬೆಳಕಿನತ್ತ ನಡೆಸುವವನೇ ಗುರು. ಇಂದು ಅಂಥ ಗುರುಗಳಿಗೆ ನಮಿಸುವ ದಿನ, ಶಿಕ್ಷಕರ ದಿನಾಚರಣೆ. ಶಿಕ್ಷಣ ಆರಂಭವಾಗುವುದು ತಾಯಿಯ ಮಡಿಲಲ್ಲೇ ಆದರೂ ಶಿಕ್ಷಕ ಶಿಕ್ಷಕನೇ. ಆದರೆ ಇತ್ತೀಚಿನ ಶಿಕ್ಷಕರು ಒಳ್ಳೆಯ ಕಾರಣಗಳಿಗಿಂತ ಹೆಚ್ಚಾಗಿ ಕೆಟ್ಟ ಕಾರಣಗಳಿಂದಲೇ ಸುದ್ದಿಯಾಗುತ್ತಿದ್ದಾರೆ. ಶಿಕ್ಷಣದ ರೂಪುರೇಷೆಯೂ ಬದಲಾಗುತ್ತಿದೆ. ಹಿಂದೆಲ್ಲ ವಿದ್ಯಾರ್ಥಿ ಜೀವನ ಅಂದ್ರೆ ಕಷ್ಟದ ಜೀವನವೇ ಆಗಿತ್ತು. ಗುರುಗಳೆಂದ್ರೆ ಭಯವಿತ್ತು. ಆದರೆ ಕಾಲ ಬದಲಾಗಿದೆ. ಈಗ ಶಿಕ್ಷಕರು ಮಕ್ಕಳನ್ನು ಹೊಡೆಯುವಂತಿಲ್ಲ, ದಂಡಿಸುವಂತಿಲ್ಲ. ಶಿಕ್ಷೆ ನೀಡದೆ ಪ್ರೀತಿಯಿಂದ ವಿದ್ಯೆ ಕಲಿಸಬೇಕು ಅನ್ನೋ ಸಿದ್ಧಾಂತ ಜನಪ್ರಿಯವಾಗುತ್ತಿದೆ. ಪೋಷಕರೂ ಹಾಗೆ. ಮಕ್ಕಳನ್ನ ದಂಡಿಸುವ ಶಿಕ್ಷಕರು ಪೋಷಕರಿಗೆ ಇಷ್ಟವಾಗೋದಿಲ್ಲ. ಆದರೆ ಪ್ರೀತಿಯಿಂದ ಕಲಿಸಿದ್ರೆ, ಮನಸ್ಸಿಗೆ ಮುಟ್ಟುವಂತೆ ಪಾಠ ಹೇಳಿದ್ರೆ ವಿದ್ಯಾರ್ಥಿಗಳು ಪ್ರೀತಿಯಿಂದ ಪಾಠ ಕೇಳ್ತಾರೆ. ಅದು ಒಂದು ಕಾಲದಲ್ಲಿ ಶಿಕ್ಷಕರಾಗಿದ್ದ, ಈಗ ರಾಜಕಾರಣಿಯಾಗಿರುವ PGR ಸಿಂಧ್ಯಾ ಅವರ ಸ್ವಂತ ಅನುಭವ. ನಾನು ಪಾಠ ಮಾಡೋದು ಅಂತ ಹೇಳಿದ್ರೆ ಚೆನ್ನಾಗಿ ಮಾತನಾಡ್ತೀನಿ, ಒಳ್ಳೊಳ್ಳೆ ಉದಾಹರಣೆಗಳನ್ನು ಕೊಡ್ತೀನಿ ಅಂಥೇಳಿ ಭಾಳ ಆಸಕ್ತಿಯಿಂದ ನನ್ನ ಕ್ಲಾಸಸ್ಗೆ ತಪ್ಪಿಸ್ಕೊಳ್ತಾ ಇರಲಿಲ್ಲ. ಎಲ್ಲ ಕ್ಲಾಸಸ್ಸಲ್ಲೂ 70% 60% ಅಟೆಂಡೆನ್ಸ್ ಇರ್ತಾಯಿದ್ರೆ ನನ್ನ ಕ್ಲಾಸಸ್ಸಲ್ಲಿ 80-90% ಅಟೆಂಡೆನ್ಸ್ ಇರ್ತಾಯಿತ್ತು. ಶಿಸ್ತಿನ ಮೇಷ್ಟ್ರು ಅಂದ್ರೆ ಎಲ್ಲರಿಗೂ HN ನರಸಿಂಹಯ್ಯ ನೆನಪಾಗ್ತಾರೆ. ಆದ್ರೆ HN ಕೂಡ ವಿದ್ಯಾರ್ಥಿಗಳ ಜೊತೆ ಸ್ನೇಹಿತರಂತೆ ಇದ್ರು. ಅವರ ಜೊತೆಯಲ್ಲೇ ಆಟವಾಡ್ತಾ ಇದ್ರು, ಸ್ನೇಹಿತರಂತಿದ್ರು, ಶಿಸ್ತು ಬಿಡ್ತಿರ್ಲಿಲ್ಲ ಅನ್ನೋದು ಅವರ ಶಿಷ್ಯರಾಗಿದ್ದ YSV ದತ್ತ ಅವರ ಅನುಭವ. ನನಗೆ HN ಯಾವತ್ತೂ ಶಿಕ್ಷೆ ಕೊಡ್ತಿದ್ದಿಲ್ಲ. ನಾನು ಹೇಳಿದಲ್ಲ, ಆತ್ಮೀಯವಾದ ವಾತಾವರಣದ HN ನಮ್ಮ ಜೊತೆ ಬ್ಯಾಡ್ಮಿಂಟನ್ ಆಡೋರು. ಆದ್ರೆ ದಂಡಿಸುವ ಶಿಕ್ಷಕರ ಬಗ್ಗೆ ಇರುವ ಮಾತುಗಳೇ ಬೇರೆ. ಮಕ್ಕಳಿಗೆ ಪಾಠ ಹೇಳಿಕೊಡುವುದು ಒಂದು ಕಲೆ. ಆ ಕಲೆ ಎಲ್ಲಾ ಶಿಕ್ಷಕರಲ್ಲೂ ಇರೋದಿಲ್ಲ. ಇತ್ತೀಚೆಗಂತೂ ಬಿಡಿ, ಮಕ್ಕಳ ಮೇಲೆ ದಂಡನೆಯ ಹೆಸರಲ್ಲಿ ಲೈಂಗಿಕ ಅತ್ಯಾಚಾರ ನಡೆಸುವವರು ಇದ್ದಾರೆ. ಮಕ್ಕಳಿಗೆ ರಕ್ತ ಬರುವಂತೆ ಹೊಡೆಯುವವರೂ ಇದ್ದಾರೆ. ಶಿಕ್ಷೆಯ ನೆಪದಲ್ಲಿ ಕೈಕಾಲು ಮುರಿದವರಿಗೂ ಕೊರತೆ ಇಲ್ಲ. ಆದ್ರೆ ಮಕ್ಕಳ ಮನಸ್ಸು ಅರ್ಥ ಮಾಡಿಕೊಳ್ಳುವವರ ಸಂಖ್ಯೆ ಕಡಿಮೆಯಾಗಿದೆ. ದಡ್ಡರನ್ನು ದಡ್ಡರಂತೆಯೇ ಟ್ರೀಟ್ ಮಾಡ್ತಾ ಹೋದ್ರೆ ಅವರು ಬುದ್ಧಿವಂತರಾಗೋದು ಯಾವಾಗ ಹೇಳಿ? ಚೈಲ್ಡ್ ಕೂಡ ನಮಗೆ ನಾವು ತಾಕುತ್ತೆ. ನಾವೇನಾದ್ರು ಅನ್ನೋ ಪದಗಳು, ನಮ್ಮ ಬಿಹೇವಿಯರ್ಸು ಪ್ರತಿಯೊಂದು ಕೂಡ ಅದಕ್ಕೆ ತಾಕ್ತಾ ಬರುತ್ತೆ ಚಿಕ್ಕ ವಯಸ್ಸಿಂದ. ಅದು ಹೇಳೋಕ್ಕಾಗದೆ ಒದ್ದಾಡ್ಕೊಂಡು ಬರುತ್ತೆ, ಅದು ಹಂಗೆ ಬೆಳೆದು ಬಿಡ್ತದೆ ಅಷ್ಟೇ. ಮಕ್ಕಳಿಗೆ ಇಷ್ಟವಾಗದ್ದನ್ನು ಹೇರುವುದರಲ್ಲಿ ಅರ್ಥವಿಲ್ಲ. ಮಕ್ಕಳ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅವರೊಳಗಿರುವ ಅದ್ಭುತ ಪ್ರತಿಭೆಯನ್ನು ಹೊರಗೆ ತರುವವನೇ ನಿಜವಾದ ಗುರು. ಓದಕ್ಕೆ ಬರ್ದಿರೋನಿಗೆ ನೀವು ಓದು ಅನ್ನೋದ್ರಲ್ಲಿ ಇದೆಯಲ್ಲ, ದಟ್ ಈಸ್ ದ ಮೋಸ್ಟ್ ಪೇನ್ಫುಲ್ ಜಾಬ್. ಎವ್ರಿಬಡಿ ಕೆನಾಟ್ ಬಿ ಇಂಟೆಲಿಜೆಂಟ್ ಇನ್ ದಿಸ್ ವರ್ಲ್ಡ್ ಆ್ಯಂಡ್ ಆಲ್ ಇನ್ ದ ಸೇಮ್ ಆ್ಯಂಗಲ್ ಅಂತ. ಇವಾಗ ನೀವು ಸ್ಕೂಲ್ಗೆ ಹೋಗಿ ನೀವು 5 ಬೆಂಚಲ್ಲಿ ತೊಗೊಂಡು ನಮ್ಮನ್ನು ಫಸ್ಟ್ ಕರ್ಕೊಂಡೋಗಿ ಲಾಸ್ಟ್ ಬೆಂಚಲ್ಲಿ ಕೂರಿಸ್ಬಿಡ್ತಾರೆ, ಬ್ಯಾಡ್ ಸ್ಟೂಡೆಂಟ್ ಅಂತ. ನೀವು ಹ್ಯಾವ್ ಆಲ್ರೆಡಿ ಡಿಗ್ರೇಡೆಡ್ ದ ಸ್ಟೂಡೆಂಟ್. ಆ್ಯಸ್ ಎ ಟೀಚರ್, ಆ್ಯಸ್ ಎ ಪ್ರಿನ್ಸಿಪಾಲ್, ಯು ಹ್ಯಾವ್ ಆಲ್ರೆಡಿ ಡಿಗ್ರೇಡೆಡ್ ಯುವರ್ ಸ್ಟೂಡೆಂಟ್. ಅವನೆಲ್ಲ ಏನು ಗೊತ್ತಾನವನು? ನೀವು ಬುದ್ಧಿವಂತರಾದರೆ ನೀವು ಟೀಚರ್ಸು ಕೆಟ್ಟ ಸ್ಟೂಡೆಂಟ್ನ ಫ್ರಂಟ್ ಬೆಂಚಲ್ಲಿ ಕೂರಿಸ್ಕೊಳ್ಳಿ, ಒಳ್ಳೆ ಸ್ಟೂಡೆಂಟ್ ಪಕ್ಕದಲ್ಲಿ ಕೂರಿಸಿ ನೀವು ಕಲಿಸಿ. ಅದು ಚಾಲೆಂಜ್ ನಿಮಗೆ. ನೀವು ಒಳ್ಳೆ ಸ್ಟೂಡೆಂಟ್ನ ಗೆಲ್ಸೋದ್ರಲ್ಲಿ ನಿಮಗೇನು ಚಾಲೆಂಜ್ ಇಲ್ಲ. ಲಾಸ್ಟ್ ಬೆಂಚಲ್ಲಿರೋನ ರ್ಯಾಂಕ್ ತೆಗಿಸಿ, ಅದು ಚಾಲೆಂಜ್ ನಿಮಗೆ. ಅವನು ದಟ್ ಈಸ್ ದ ಬೆಸ್ಟ್ ಟೀಚರ್. ಶಿಕ್ಷಣ ವ್ಯಾಪಾರೀಕರಣವಾಗ್ತಿರೋ ಈ ದಿನಗಳಲ್ಲಿ ಶಿಕ್ಷಣ ಕೇವಲ ಉದ್ಯೋಗ ಗಿಟ್ಟಿಸಲು ಒಂದು ಸಾಧನ ಎಂದು ಅಭಿಪ್ರಾಯವಿರುವ ಈ ದಿನಗಳಲ್ಲಿ ಶಿಕ್ಷಕರು ಹೇಗಿರಬೇಕು? ದಂಡಿಸುವುದು ಸರಿನಾ ತಪ್ಪಾ? ಪೋಷಕರ ಜವಾಬ್ದಾರಿ ಏನು? ಇವೆಲ್ಲವೂ ಒಂದು ಸ್ಪಷ್ಟ ರೂಪ ಪಡೆದಾಗ ಶಿಕ್ಷಕರ ದಿನಾಚರಣೆ ಆಚರಿಸೋದಿಕ್ಕೂ ಸಾರ್ಥಕತೆ ಬರುತ್ತೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇದಿಷ್ಟು ಶಿಕ್ಷಕರ ಬಗ್ಗೆ ಮತ್ತು ಶಿಕ್ಷಣದ ಬಗ್ಗೆ ಮಾತಾಡಿದ್ವಿ. ಇದ್ರ ಬಗ್ಗೆ ಮಾತಾಡ್ತೀನಿ ಅತಿಥಿಗಳ ಜೊತೆ. ಒಂದು ಚಿಕ್ಕ ಬ್ರೇಕ್.